ಹಾಯ್ ಹಲೋ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಚ್ಛಾ ಆಯುಷ್ ರೊಮ್ಯಾಂಟಿಕ್ ಪ್ರೇಮಕಥೆ ಭಾಗ 19. ಏಟು ತಿಂದ ಜಾಗದಲ್ಲಿ ರಕ್ತವಿನ್ನೂ ಹೆಪ್ಪುಗಟ್ಟಿತ್ತು. ಯಾರೇ ಅದು? ಪ್ರೀತಿಸಿರೋರು ಮಾಡೋ ಕೆಲಸನಾ ಇದು? ಅದೆಷ್ಟು ಜೋರಾಗಿ ಹೊಡೆತಿದ್ದಾನೆ ನಿನ್ನ? ಕೆನ್ನೆ ಬಾತಿದೆಯಲ್ಲ, ತುಂಬ ನೋವಾಗ್ತಿದೆಯಾ? ಇನ್ನೂ ರಕ್ತ ಬರ್ತಾ ಇದೆ. ಡಾಕ್ಟರ್ ಹತ್ರ ಹೋಗ್ಬರೋಣ ಹೇಳಿದಳು ಅನ್ವಿತಾ. ಡ್ಯಾಡಿ, ಇದು ನಿಮಗೆ ತಮಾಷೆ ಆದರೆ ನನಗೆ ಪ್ರಾಣ ಸಂಕಟ ಆಗ್ತಾ ಇದೆ. ಮೊದಲು ನಂಗವಳು ಏನು ಹೇಳ್ತಿದ್ದಾಳೆ ಅಂತಾನೆ ಅರ್ಥ ಆಗಲಿಲ್ಲ. ಯಾಕೆಂದರೆ ನೀತಿ ನನ್ನ ಚಿಕ್ಕಪ್ಪನ ಮಗಳು ತಂಗಿ ಅಲ್ವಾ? ನೀತಿ ಮತ್ತು ನನ್ನ ಬಗ್ಗೆ ಹೇಳ್ತಾ ಇದ್ದಾಳೆ ಅಂತ ನನಗೆ ಗೊತ್ತೇ ಆಗಿರಲಿಲ್ಲ. ಅದಲ್ಲೇನಿದೆ, ಅವಳಿಗೂ ನಿಂಗೂ ಇರೋ ಸಂಬಂಧ ಹೇಳಿದರೆ ಇಚ್ಛಾ ಖಂಡಿತ ನಿನ್ನ ಅರ್ಥ ಮಾಡ್ಕೋತಾಳೆ. ಮೊದಲೇ ಹೇಳೋದು ತಾನೆ ಹೇಳಿದರು ಅನಂತರಾಮ್. ಅದೇ ತೊಂದರೆ ಆಗಿರೋದು ಡ್ಯಾಡಿ. ಅವಳು ಯಾರದೋ ಮಾತು ಕೇಳಿಕೊಂಡು ನನ್ನ ಮೇಲೆ ಅನುಮಾನ ಪಡ್ತಿದ್ದಾಳೆ ಅಂದ್ಕೊಂಡು ನಾನು ಮೊದಲು ಹೊಡೆದ್ಬಿಟ್ಟೆ. ಈಗಲಾದರೂ ಇಚ್ಛಾಗೆ ಪರಿಸ್ಥಿತಿನ ಬಿಡಿಸಿ ಹೇಳೋಣ ಅಂತ ಅಂದರೆ ಅವಳು ನನ್ನ ಕರೆ ಸ್ವೀಕರಿಸಲಿಲ್ಲ. ಎಲ್ಲಿದ್ದಾಳೆ ಅಂತಾನೇ ಗೊತ್ತಿಲ್ಲ. ಮನೇಲೂ ಇಲ್ಲ, ಆಫೀಸ್ಗೂ ಹೋಗಿಲ್ಲ. ಎಲ್ಲಿ ಅಂತ ಹುಡುಕ್ಲಿ ಅವಳನ್ನು? ಬೆಳಗಿಂದ ಅದೇ ಕೆಲಸ ಮಾಡ್ತಾ ಇದ್ದೀನಿ. ನಾವಿಬ್ಬರು ಸಾರಿ ಸೆಲೆಕ್ಟ್ ಮಾಡಿದ್ದು ನೋಡಿದ್ದಾಳೆ ಇಚ್ಛಾ. ಅಲ್ಲಿಗೆ ಬಂದು ನನ್ನ ಕೇಳಿದ್ರು. ನಾನು ನನ್ನ ಜೊತೆಗೆ ಇರೋದು ಯಾರು, ಏನು, ಎತ್ತ ಅಂತ ಹೇಳ್ತಾ ಇದ್ದೆ. ಆದರೆ ಅವಳು ಆ ಕೆಲಸ ಮಾಡಿಲ್ಲ. ಸುಮ್ಮನೆ ನನ್ನ ಮೇಲೆ ಅನುಮಾನ ಪಟ್ಕೊಂಡು ಕೂತಿದ್ದಾಳೆ. ಮತ್ತೆ ಮನೆಗೆ ಬಂದ ಮೇಲೆ ಯಾಕೆ ನನ್ನ ಹತ್ರ ಮಾತಾಡಿಲ್ಲ ಅದೂ ಗೊತ್ತಿಲ್ಲ. ನನ್ನಿಂದ ದೂರಾಗಿ ಅವಳಾದರೂ ನೆಮ್ಮದಿಯಾಗಿ ಇರ್ತಾಳೆ ಅಂದರೆ ಅದೂ ಇಲ್ಲ. ಅವಳ ಬಾಯಿ ಬಿಟ್ಟು ಏನು ಹೇಳದೇ ಇದ್ರು ನನ್ನ ತುಂಬ ಪ್ರೀತಿಸ್ತಾಳೆ ಡ್ಯಾಡ್. ನನಗೆ ಒಂದೇ ಒಂದು ಸತಿ ಅವಳು ಸಿಕ್ಕಿದ್ರೆ ಸಾಕು. ನೀತಿ ಯಾರು, ಅವಳಿಗೂ ನನಗೂ ಇರುವ ಸಂಬಂಧ ಹೇಳಿ ಕ್ಲಾರಿಫೈ ಮಾಡ್ಕೋಬೇಕು, ಅವಳನ್ನು ಕನ್ವಿನ್ಸ್ ಮಾಡಬೇಕು ಅಂತಿದ್ದೀನಿ. ಮನಸ್ಸು ಹಗುರ ಮಾಡ್ಕೋಬೇಕು ಅಂತ ಇದ್ದೀನಿ. ಆದರೆ ಅವಳು ಸಿಗ್ತಾನೇ ಇಲ್ಲ. ಮೊದಲಾದರೆ ನೇರವಾಗಿ ಹೋಗಿ ಅವಳ ತಂದೆಯನ್ನೇ ಭೇಟಿಯಾಗುತ್ತಿದ್ದ ಆಯುಷ್. ಆದರೆ ಇಂದು ಅವನು ಹೊಡೆದಿದ್ದಾನೆ. ಆ ವಿಷಯ ಗೊತ್ತಾಗಿ ಈಶ್ವರ್ ಅವರು ಯಾವ ರೀತಿ ತೆಗೆದುಕೊಳ್ಳುತ್ತಾರೆ ಎಂಬುದು ಅವನಿಗೆ ಗೊತ್ತಿಲ್ಲವಲ್ಲ? ಅದು ಗೊತ್ತಿಲ್ಲ. ಅವನಾಗಲೇ ಎಲ್ಲ ವಿಷಯಗಳನ್ನು ಮೆಸೇಜ್ ಮೂಲಕ ಕಳಿಸಿದ್ದ. ಆದರೆ ಆ ಮೆಸೇಜ್ಗಳನ್ನು ಇಚ್ಛಾ ನೋಡಲೇ ಇಲ್ಲ, ಡಿಲೀಟ್ ಮಾಡಿಬಿಟ್ಟಿದ್ದಳು. ಅವನು ಮತ್ತೆ ಕರೆ ಮಾಡಿ ನೋಡಿದ. ಅವನ ನಂಬರನ್ನು ಬ್ಲಾಕ್ ಮಾಡಿಬಿಟ್ಟಿದ್ದಳು ಇಚ್ಛಾ. ಡ್ಯಾಡಿ, ನೀವೊಂದು ಸತಿ ಟ್ರೈ ಮಾಡಿ ನೋಡ್ತೀರಾ? ಟ್ರೈ ಮಾಡ್ತಿದ್ದೀನಿ, ಅಸ್ತಿತ್ವದಲ್ಲಿಲ್ಲ ಅಂತ ಬರ್ತಾ ಇದೆ ಹೇಳಿದರು ಅನಂತರಾಮ್. ಅಂದು ಆಯುಷ್ ಮಧ್ಯಾಹ್ನ ಊಟ ಮಾಡಲಿಲ್ಲ. ರಾತ್ರಿಯ ಊಟವು ಅವನಿಗೆ ಸೇರದಾಯಿತು. ಅವನ ದೇಹದ ಅಣುವೂ ಇಚ್ಛಾಗಾಗಿ ಹಂಬಲಿಸುತ್ತಿತ್ತು. ನನಗೆ ಆ ಹುಡುಗಿ ನಿನ್ನ ಪ್ರೀತಿಸ್ತಿದ್ದಾಳೆ ಅಂತ ಗೊತ್ತೇ ಆಗಿಲ್ಲ. ಮೊದಲೇ ಹೇಳೋದಲ್ವಾ ಹೇಳಿದರು ಅನಂತರಾಮ್. ಅದು ಡ್ಯಾಡ್, ಇಚ್ಛಾ ನನ್ನನ್ನು ಪ್ರೀತಿಸ್ತೀನಿ ಅಂತ ಇವತ್ತಿನವರೆಗೂ ಹೇಳೇ ಇಲ್ಲ. ಅವಳಕ್ಕನ ಮದುವೆ ನಿಶ್ಚಯ ಆಗಿತ್ತಲ್ಲ, ಆ ಟೈಮಲ್ಲಿ ಒಂದೆರಡು ಇನ್ಸಿಡೆಂಟ್ಗಳಿಂದ ನನಗೆ ಅವಳು ನನ್ನ ಪ್ರೀತಿಸ್ತಿದ್ದಾಳೆ ಅಂತ ಗೊತ್ತಾಗಿದ್ದು. ನಾನಿವತ್ತು ತುಂಬ ನೋವು ಕೊಟ್ಬಿಟ್ಟೆ. ಪಾಪ, ಅದು ಹೇಗೆ ತಡ್ಕೊಂಡಿದ್ದಾಳೋ. ನೀನು ಅದನ್ನೇ ಮನಸ್ಸಿಗೆ ಹಚ್ಕೋಬೇಡ. ಮಧ್ಯಾಹ್ನನೂ ಊಟ ಮಾಡಿಲ್ಲ, ರಾತ್ರಿಯಾದರೂ ಊಟ ಮಾಡು ಬಾ ಹೇಳಿದರು ಅನಂತರಾಮ್. ಅವಳು ಸೇಫ್ ಆಗಿದ್ದಾಳೆ ಅಂತ ಗೊತ್ತಾಗುವವರೆಗೂ ನಾನು ಏನೂ ತಿನ್ನಲ್ಲ ಡ್ಯಾಡಿ. ನನಗೆ ಏನೂ ಬೇಡ. ಮಗನ ನೋವು ಅನಂತರಾಮ್ ಅವರಿಗೆ ಅರ್ಥವಾಗುತ್ತಿತ್ತು. ಆದರೆ ಅವರು ನಿಸ್ಸಹಾಯಕರಾಗಿದ್ದರು. ನೀನು ಊಟ ಮಾಡಿಲ್ಲ ಅಂದರೆ ನಾನು ಏನೂ ತಿನ್ನಲ್ಲ. ಅನಂತರಾಮ್ ಅವರು ಹಠ ಹಿಡಿದು ಕೂತರು. ಬೇರೆ ನಿರ್ವಾಹವಿಲ್ಲದೆ ಅವನು ತಂದೆಗೋಸ್ಕರ 2 ತುತ್ತು ಊಟ ಮಾಡಿದ ಶಾಸ್ತ್ರ ಮಾಡಿದ. ಆ ರಾತ್ರಿ ಮಲಗಿದಾಗ ಇಚ್ಛಾಳ ನೀರು ತುಂಬಿದ ಕಣ್ಣುಗಳೇ ಕಾಣುತ್ತಿತ್ತು ಆಯುಷ್ಗೆ. ಕಣ್ಣು ಮುಚ್ಚಲಾಗುತ್ತಿಲ್ಲ ಅವನಿಗೆ. ಆ ರಾತ್ರಿ ಇಡೀ ನಿದ್ರಿಸಲಾಗಲಿಲ್ಲ ಆಯುಷ್ಗೆ. ಇಚ್ಛಾ ಸಿಗದೆ ಮಗ ಸರಿಹೋಗಲಾರ ಎಂದು ಅನಂತರಾಮ್ ಅವರಿಗೂ ಅನಿಸಿತ್ತು. ಮರುದಿನವೂ ಬೆಳಗ್ಗೆ ಎದ್ದು ತಕ್ಷಣ ಅವನು ಇಚ್ಛಾಗಾಗಿ ಹುಡುಕಾಡುತ್ತಿದ್ದ. ಅವಳ ಮನೆ ಹತ್ತಿರ ಹೋಗಿ ನೋಡಿದ. ಅವಳು ಮನೆಯಿಂದ ಆಫೀಸ್ಗೆ ಹೊರಡುವಾಗ ಸಿಗಬಹುದೆಂದು ಅಲ್ಲೇ ಕಾದು ಕುಳಿತಿದ್ದ. ಅವಳು ಅವಳ ಮನೆಯಲ್ಲಿದ್ದರೆ ತಾನೇ ಅವಳು ಸಿಗುವುದು. ಅವಳು ಮನೆಯಲ್ಲಿ ಇರಲಿಲ್ಲ. ಅವಳ ಪಕ್ಕದ ಮನೆ ಹುಡುಗನ ಮೂಲಕ ಇಚ್ಛಾ ಮನೆಯಲ್ಲಿದ್ದಾಳ ಎಂದು ತಿಳಿಯಲು ಪ್ರಯತ್ನಿಸಿದ. ಆ ಹುಡುಗ ಬಂದು ಹೇಳಿದ, ಇಚ್ಛಾ ಅಕ್ಕ ಮನೆಯಲ್ಲಿಲ್ಲ. ಅಂದರೆ ಅವನಿಂದ ಏಟು ತಿಂದ ಬಳಿಕ ಇಚ್ಛಾ ಮನೆಗೆ ಬಂದಿಲ್ಲ ಎಂದು ಗೊತ್ತಾಯಿತು ಅವನಿಗೆ. ಹಾಗಾದರೆ ಇಚ್ಛಾ ಎಲ್ಲಿ ಹೋದಳು? ಏನಾದರೂ ಅಪಾಯ ಮಾಡಿಕೊಂಡಿದ್ದಾಳಾ? ನಿನ್ನೆ ಅವನೇ ಅವಳ ಗಾಡಿಯನ್ನು ತಂದು ನಿಲ್ಲಿಸಿ ಗೀತಾ ಅವರಿಗೆ ಕೀ ಕೊಡುತ್ತಾ ಇಚ್ಛಾ ಗೆಳತಿಯ ಜೊತೆ ಹೋಗುತ್ತಿದ್ದಾಳೆ ಎಂದು ಹೇಳಿದ್ದನಲ್ಲ. ಇನ್ನು ಹೋಗಿ ಏನೆಂದು ಕೇಳಲು ಸಾಧ್ಯ? ಅವಳ ಮನೆ ಬಳಿ ಹೋಗಿ ಯಾವ ಪ್ರಯೋಜನವೂ ಆಗಲಿಲ್ಲ ಅವನಿಗೆ. ಅಲ್ಲಿಂದ ಹಿಂತಿರುಗಿದ. ಅವನ ಮನೆಗೆ ಹೋಗುತ್ತಿದ್ದಾಗ ದಾರಿಯಲ್ಲಿ ಇಚ್ಛಾಳ ಸ್ಕೂಟರ್ ಕಾಣಸಿಕ್ಕಿತು. ಅವಳ ಸ್ಕೂಟರನ್ನು ಕಂಡಾಗ ಅವನಿಗೆ ಕಳೆದು ಹೋದ ನಿಧಿಯೇ ಸಿಕ್ಕಿದಷ್ಟು ಸಂತೋಷವಾಗಿತ್ತು. ಸ್ಕೂಟರ್ ಅಲ್ಲಿದ್ದಾಗ ಅದರ ಬಳಿ ಇಚ್ಛಾ ಬಂದೇ ಬರಬೇಕಲ್ಲ, ಅದಕ್ಕಾಗಿ ಅವನು ಅಲ್ಲಿ ಕಾದು ಕುಳಿತ. ಇಚ್ಛಾ ಗಾಡಿಯ ಬಳಿ ಬಂದೇ ಬರುತ್ತಾಳೆ. ಆಗ ತಾನು ಹೋಗಿ ಅವಳ ಕ್ಷಮೆ ಕೇಳಬೇಕು ಎಂದಂದುಕೊಂಡಿದ್ದ ಆಯುಷ್.
ಸ್ವಲ್ಪ ದೂರದಲ್ಲಿ ನಿಂತು ಇಚ್ಛಾಗಾಗಿ ಕಾದು ನಿಂತ. ಸ್ವಲ್ಪ ಸಮಯದ ಬಳಿಕ ಸ್ಕೂಟರ್ ಬಳಿ ಒಬ್ಬ ಯುವತಿ ಬಂದಿದ್ದಳು. ಆದರೆ ಆ ಸ್ಕೂಟರ್ ಏರಿದ್ದು ಇಚ್ಛಾ ಅಲ್ಲ, ಬದಲಾಗಿ ಆ ಯುವತಿ. ಅವನಿಗೀಗ ತೀವ್ರ ನಿರಾಸೆಯಾಗಿತ್ತು. ಹೌದು, ಅದು ಇಚ್ಛಾದೇ ಸ್ಕೂಟರ್. ಆ ನಂಬರ್ ಅವನಿಗೆ ಚೆನ್ನಾಗಿ ನೆನಪಿತ್ತು. ನಿನ್ನೆ ಅವಳ ಮನೆಗೆ ಅವನೇ ಕೊಂಡು ಹೋಗಿ ಕೊಟ್ಟಿದ್ದನಲ್ಲ ಆ ಸ್ಕೂಟರನ್ನು. ಆ ಯುವತಿಯ ಬಳಿ ಅದು ಹೇಗೆ ಬಂತು? ಅವನು ಆ ಯುವತಿಯನ್ನು ಹಿಂಬಾಲಿಸಿದ. ಅವಳು ಒಂದು ಮನೆಗೆ ಹೋಗಿದ್ದಳು. ಮನೆಯ ಡೋರ್ ಲಾಕ್ ಕೀಯಿಂದ ಓಪನ್ ಮಾಡುತ್ತಿದ್ದಳು. ಅಂದರೆ ಮನೆಯೊಳಗೆ ಬೇರಾರೂ ಇಲ್ಲವೆಂದಾಯಿತು. ಈ ಹುಡುಗಿಗೂ ಇಚ್ಛಾಗೂ ಏನಾದರೂ ಸಂಬಂಧವಿದೆಯಾ? ಹಾಗಾದರೆ ಇಚ್ಛಾ ಎಲ್ಲಿ ಹೋದಳು? ಅವನ ತಲೆ ಬಿಸಿ ಜಾಸ್ತಿಯಾಯಿತು. ಇಚ್ಛಾಳನ್ನೊಮ್ಮೆ ನೋಡಬೇಕು. ಅವಳನ್ನು ನೋಡದೆ ಅವನಿಗೆ ನಿಂತಲ್ಲಿ ನಿಲ್ಲಲಾಗುತ್ತಿಲ್ಲ, ಕೂತಲ್ಲಿ ಕೂರಲಾಗುತ್ತಿಲ್ಲ. ಯಾವ ಕೆಲಸ ಮಾಡಲು ಆಸಕ್ತಿ ಇಲ್ಲದಾಯಿತು ಆಯುಷ್ಗೆ. ಆಯುಷ್ನಿಂದ ಏಟು ತಿಂದ ಇಚ್ಛಾ ಆಟೋ ಏರಿದ್ದಳು. ಅವಳಿಗೆ ಅಲ್ಲಿಂದ ಹೊರಟರೆ ಸಾಕಾಗಿತ್ತು. ಅಲ್ಲದೆ ಅವಳು ಈಗ ಇದ್ದ ಪರಿಸ್ಥಿತಿಯಲ್ಲಿ ಗಾಡಿಯನ್ನು ಓಡಿಸುವ ಮನಸ್ಥಿತಿಯಲ್ಲಿರಲಿಲ್ಲ ಇಚ್ಛಾ. ಅದಕ್ಕಾಗಿ ಅವನ ಬಳಿ ತನ್ನ ಗಾಡಿಯ ಕೀ ಕೇಳಲಿಲ್ಲ. ಆಟೋ ಹತ್ತಿದ ಮೇಲೆ ಅವಳಿಗೆ ಜ್ಞಾಪಕವಾಯಿತು ತನ್ನ ಬಳಿ ದುಡ್ಡೇ ಇಲ್ಲ ಎಂದು. ಅವಳಲ್ಲಿಂದ ನೇರವಾಗಿ ಅನ್ವಿತಾ ಮನೆಗೆ ಹೋಗಿದ್ದಳು. ಆಟೋದವನಿಗೆ ರೂಪಾಯಿ 120 ಕೊಡಬೇಕಾಗಿತ್ತು. ಅನ್ವಿತಾ ಮನೆ ಮುಂದೆ ಆಟೋ ನಿಲ್ಲುವುದಕ್ಕೂ ಅನ್ವಿತಾ ಡೋರ್ ಲಾಕ್ ಮಾಡಿಕೊಂಡು ಕೆಲಸಕ್ಕೆ ಹೊರಡುವುದಕ್ಕೂ ಸರಿಯಾಗಿತ್ತು. ಇಚ್ಛಾ ಆಟೋದಲ್ಲಿ ಬಂದಿದ್ದನ್ನು ಕಂಡು ಅನ್ವಿತಾಗೆ ಆಶ್ಚರ್ಯವಾಗಿತ್ತು. ಅನ್ವಿ, ನನಗೆ 120 ರೂಪಾಯಿ ಬೇಕಿತ್ತು. ಮೊದಲು ಆಟೋದವನಿಗೆ ದುಡ್ಡಿತ್ತು, ಅವನನ್ನು ಕಳುಹಿಸಿದಳು ಇಚ್ಛಾ. ಇಚ್ಛಾಳ ಮುಖ ನೋಡುತ್ತಲೇ ಅವಳಿಗೆ ಏನೋ ಆಗಿದೆ ಎಂದು ಅರಿವಾಗಿತ್ತು ಅನ್ವಿತಾಗೆ. ಅವಳಾಗಿ ಹೇಳಲಿ ಎಂದು ಏನೂ ಕೇಳಲು ಹೋಗಲಿಲ್ಲ. ಅನ್ವಿತಾ ಕೆಲಸಕ್ಕೆ ಹೋಗುವ ಬದಲು ಮತ್ತೆ ತನ್ನ ಮನೆಯ ಡೋರ್ ಲಾಕ್ ಓಪನ್ ಮಾಡಿದ್ದಳು. ಇಚ್ಛಾ ಮಾತಾಡದೆ ಅನ್ವಿತಾ ಮನೆಯೊಳಗೆ ಹೋದಳು. ಈಗ ಹೇಳು, ಏನಾಯಿತು ಅಂತ ಹೇಳಿದಳು ಅನ್ವಿತಾ ಗೆಳತಿಗೆ. ಗೆಳತಿಯನ್ನು ಕಾಣುತ್ತಲೇ ಇಚ್ಛಾಳ ದುಃಖದ ಕಟ್ಟೆ ಒಡೆದಿತ್ತು. ಅವಳ ಮಡಿಲಲ್ಲಿ ಮುಖವಿಟ್ಟು ಬಿಕ್ಕಿ ಬಿಕ್ಕಿ ಅತ್ತಿದ್ದಳು ಇಚ್ಛಾ. ಅವಳ ಮನಸ್ಸು ಸ್ವಲ್ಪ ತಹಬದಿಗೆ ಬರುತ್ತಲೇ ಅವಳಾಗಿಯೇ ಹೇಳಿದಳು, ಆಯುಷ್ನಿಂದಾಗಿ ಇಂದು ಅವಳಿಗೆ ಇನ್ನಿಲ್ಲದ ಅವಮಾನವಾಗಿತ್ತು. ಅದು ಮಾರ್ಗ ಮಧ್ಯದಲ್ಲಿ. ಏಟು ತಿಂದ ಜಾಗದಲ್ಲಿ ರಕ್ತವಿನ್ನೂ ಹೆಪ್ಪುಗಟ್ಟಿತ್ತು. ಯಾರೇ ಅದು? ಪ್ರೀತಿಸಿರೋರು ಮಾಡೋ ಕೆಲಸನಾ ಇದು? ಅದೆಷ್ಟು ಜೋರಾಗಿ ಹೊಡೆದಿದ್ದಾನೆ ನಿನ್ನ? ಕೆನ್ನೆ ಬಾತಿದೆಯಲ್ಲ, ತುಂಬ ನೋವಾಗ್ತಿದೆಯಾ? ಇನ್ನೂ ರಕ್ತ ಬರ್ತಾ ಇದೆ. ಡಾಕ್ಟರ್ ಹತ್ರ ಹೋಗ್ಬರೋಣ. ನಾನೆಲ್ಲೂ ಬರಲ್ಲ. ಅವನು ಹೊಡೆದಾಗ ನಾನು ಸಾಯಬೇಕಾಗಿತ್ತು. ಆಗ ಗೊತ್ತಾಗ್ತಿತ್ತು ಅವನಿಗೆ, ಕಣ್ಣೀರಿಡುತ್ತಾ ಹೇಳಿದಳು ಇಚ್ಛಾ. ಅದರಿಂದ ಅವನಿಗೆ ಏನೂ ನಷ್ಟ ಆಗ್ತಿರಲಿಲ್ಲ. ನಷ್ಟ ಆಗ್ತಿದ್ದದ್ದು ನಿಮ್ಮ ಅಪ್ಪ ಅಮ್ಮಂಗೆ, ನಿನ್ನ ಫ್ರೆಂಡ್ಸ್ಗೆ ಮಾತ್ರ. ಅನ್ಯಾಯವಾಗಿ ನಿನ್ನ ಜೀವ ಯಾಕೆ ಹೋಗಬೇಕು ಅಂತ ಹೇಳ್ತಿದ್ದೀಯಾ? ಗೆಳತಿಗೆ ಇಷ್ಟು ನೋವು ಕೊಟ್ಟ ಆಯುಷ್ ಬಗ್ಗೆ ಅವಳಿಗೆ ಇನ್ನಿಲ್ಲದ ಸಿಟ್ಟು ಬಂದಿತ್ತು. ಆಯುಷ್ನನ್ನು ಹಾಗೆ ಬಿಡುವ ಮನಸ್ಸಿರಲಿಲ್ಲ ಅನ್ವಿತಾಗೆ. ಬಾ, ನಾವು ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ನಿನ್ನ ಗಾಡಿ ಕೀ ತಗೊಂಡಿದ್ದನಲ್ಲ, ಅದನ್ನು ಹೇಳೋಣ. ಅದರಿಂದ ತನ್ನ ಮನೆಯವರಿಗೂ ಗೊತ್ತಾಗುತ್ತದೆಯಲ್ಲ. ಆದ್ದರಿಂದ ಇಚ್ಛಾ ಹಿಂಜರಿದಳು. ಗೆಳತಿಗೆ ಇದುವರೆಗೆ ನಡೆದ ಎಲ್ಲ ವಿಷಯಗಳನ್ನು ವಿವರಿಸಿದಳು ಇಚ್ಛಾ. ಅಷ್ಟರಲ್ಲಿ ಗೀತಾ ಅವರಿಂದ ಅನ್ವಿತಾಗೆ ಕರೆ ಬಂದಿತ್ತು. ಇಚ್ಛಾಳ ಸ್ಕೂಟರ್ ಮನೆ ತಲುಪಿರುವ ವಿಚಾರ ಗೀತಾ ಅವರಿಂದ ಅನ್ವಿತಾಗೆ ಗೊತ್ತಾಯಿತು. ಗೀತಾ ಅವರು ಕರೆ ಕಟ್ ಮಾಡಿ 10 ನಿಮಿಷಗಳ ಬಳಿಕ ಅನ್ವಿತಾ ತನ್ನ ಸೆಲ್ಫೋನ್ನಿಂದ ಕರೆ ಮಾಡಿ ಇಚ್ಛಾಳಿಗೆ ಕೊಟ್ಟಿದ್ದಳು. ತಾಯಿ ಮಗಳು ಮಾತಾಡಿಕೊಂಡಿದ್ದರು. ಅಂದು ಸಂಜೆಯೇ ಗೆಳತಿಯರಿಬ್ಬರು ಇಚ್ಛಾಳ ಮನೆಗೆ ಹೋಗಿದ್ದರು. ಆಂಟಿ, ನಮ್ಮಮ್ಮ ಅಪ್ಪ ಇಬ್ಬರು ನಮ್ಮ ತಾತನ ಮನೆಗೆ ಹೋಗಿದ್ದಾರೆ. ಬರೋದು 4 ದಿನ ಆಗುತ್ತೆ. ನಂಗೊಬ್ಳಿಗೆ ಮನೆಯಲ್ಲಿರೋಕ್ಕೆ ಭಯ ಆಗುತ್ತೆ. ಆದ್ದರಿಂದ ಇಚ್ಛಾ ನನ್ನ ಜೊತೆಯಲ್ಲಿ ನಮ್ಮ ಮನೆಯಲ್ಲಿ ಇರಲಿ ಆಂಟಿ. ಇಚ್ಛಾ ನಮ್ಮ ಮನೆಗೆ ಬಂದರೆ ನನಗೆ ತುಂಬ ಉಪಕಾರ ಆಗುತ್ತೆ ಎಂದು ಅನ್ವಿತಾ ಗೀತಾ ಅವರ ಬಳಿ ಕೇಳಿದಳು. ಗೀತಾ ಅವರು ಅದಕ್ಕೆ ಒಪ್ಪಿಕೊಂಡರು. ಥ್ಯಾಂಕ್ ಯು ಆಂಟಿ. ಇಚ್ಛಾಳ ಮುಖ ನೋಡಿದರೆ ಅವಳ ಮನೆಯವರಿಗೆ ಅವಳು ಏಟು ತಿಂದದ್ದು ಗೊತ್ತಾಗಬಹುದೆಂದು ಅವರಿಂದ ಮುಚ್ಚಿಡಲೋಸ್ಕರ ಅವಳು ಗೆಳತಿಯ ಮನೆಯಲ್ಲಿ ಆಶ್ರಯ ಪಡೆದಿದ್ದಳು. ಇಚ್ಛಾ 4 ದಿನಕ್ಕೆ ತನ್ನ ವಾಸ್ತವ್ಯವನ್ನು ಅನ್ವಿತಾ ಮನೆಗೆ ಬದಲಾಯಿಸಿಕೊಂಡಳು. ಅವಳ ಮನೆಯಿಂದ ಆಫೀಸ್ಗೆ ಹೋಗುವುದಿದ್ದರೆ ಮತ್ತೆ ದಾರಿಯಲ್ಲಿ ಆಯುಷ್ ಅಡ್ಡ ಹಾಕಿದರೆ ಅದಕ್ಕಾಗಿ ತನ್ನ ವಾಸ್ತವ್ಯವನ್ನು ಬದಲಿಸಿಕೊಂಡಳು. ಬರುವಾಗ ತನ್ನ ಸ್ಕೂಟರನ್ನು ತಂದಿದ್ದಳು. ಮರುದಿನದಿಂದಲೇ ಇಚ್ಛಾ ಅನ್ವಿತಾ ಸ್ಕೂಟರ್ನಲ್ಲಿ ಆಫೀಸಿಗೆ ಹೋಗಿ ಬರುತ್ತಿದ್ದಳು. ಅನ್ವಿತಾ ಗೆಳತಿಯ ಸ್ಕೂಟರ್ ಬಳಸುತ್ತಿದ್ದಳು. ಆದ್ದರಿಂದ ಆಯುಷ್ ಇಚ್ಛಾಳ ಸ್ಕೂಟರ್ ನೋಡಿ ಅವಳು ಸಿಗಬಹುದು ಎಂದುಕೊಂಡಿದ್ದಾಗ ಅನ್ವಿತಾ ಸಿಕ್ಕಿದ್ದಳು. 4 ದಿನ ಕಳೆದರೂ ಇಚ್ಛಾ ಮತ್ತು ಆಯುಷ್ ಮತ್ತೆ ಮುಖಾಮುಖಿ ಆಗಲೇ ಇಲ್ಲ. ಇಚ್ಛಾ ಅನ್ವಿತಾ ಮನೆಯಲ್ಲಿ ಇರಬಹುದು ಎಂಬ ಸುಳಿವು ಕೂಡ ಆಯುಷ್ಗೆ ಸಿಗಲಿಲ್ಲ. ಆಯುಷ್ ಇಚ್ಛಾಗಾಗಿ ಪರಿತಪಿಸುತ್ತಲೇ ಇದ್ದಾನೆ. ಆದರೆ ಇಚ್ಛಾಗೆ ಅವನನ್ನು ಮೀಟ್ ಮಾಡುವ ಮನಸ್ಸೇ ಇಲ್ಲ. ಆಯುಷ್ ಮತ್ತೆ ಇಚ್ಛಾಳನ್ನು ಒಲಿಸಿಕೊಳ್ಳುವುದರಲ್ಲಿ ಸಫಲನಾಗುತ್ತಾನ? ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ವೀಕ್ಷಕರೇ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.